ಗುರುಗಲಾಂಛನ ಮೆರಗು ಸ್ವರ್ಗ ತನಗೆ ಸರಿವೋಲುವಂತಿರೇ ಅವ ಗುರುಗಲಾಂಛನ ಮೆರಗು ಸ್ವರ್ಗ ತನಗೆ ಸರಿವೋಲುವಂತಿರೇ ಸಂಪನ್ನ ದೀಪ್ತಿ ಮಣಿಮಕುಟ ಮೂರ್ಧನಗೆ ದುರೋಧನ ನಿಪುಣ ಇರುವರೆಗೆ ನನಗೆ ಸರಿ ಇರುವರತೆ ಗುರುಕುಲ ಸಿಂಹೋಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕತ್ವರ ಎನಿಸಿಪಾಳ್ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕತ್ವ ಎನಿಸಿಪಾಳ್ ಇರುವರೆಗೆ ನನಗೆ ಸರಿ ಇರುವರತೆ ಸಹೋದರ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣಬಣ ವಧಿಸದ ಬಿಡುವ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣಬಳು ರಿಪಗಳ ವಧಿಸದ ಶಕುನಿ ಸ್ಥಳಕ್ಕೆ ನೀಡೋದಿರುವನೆ ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ ಶಕುನಿ ಸ್ಥಳಕ್ಕೆ ನೀಡೋದಿರುವನೆ ಬಿಡುವನೆ ಅನುತದು ಶಾಸನ ಅವರನ್ನು ಒದಿಸದಿರುವನೆ ಅವರನ್ನು ಒದಿಸದಿರುವನೆ ಈಗಿರುವಲ್ಲಿ ಇರುವರೆಗೆ ನನಗೆ ಸರಿ ಇರುವರತ್ತೆ ಇರುವರ ನನಗೆ ಸರಿ ಇರುವರತ್ತೆ ಗುರುಕುಲ ಮೋಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕತ್ವರ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕತ್ವರ ಇರುವರೆಗೆ ನನಗೆ ಸರಿ ಇರುವರತ್ತೆ ಪಿತಾಮಹ ಗುರುಗಳೇ ಹಾಗೂ ಸಭಿಕರಿ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನು ನಂಬಿಕೊಂಡು ರಾಯಭಾರಿಯಾಗಿ ಕಳಿಸಿರುವಂತೆ ನೋಡಿದಿರಾ. ಕಾಡಿನಲ್ಲಿ ವಾಸ ಮಾಡಿಕೊಂಡಿರುವ ಆ ಪಾಂಡವರ ಧೈರ್ಯ ಎಷ್ಟರ ಮಟ್ಟಿಗಿರುವುದು. ದುರ್ಯೋಧನ ಹಾಗೆ ಅವರಿಗೆ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಪುರುಷೋತ್ತಮರು ಬಹಳ ಸಂತೋಷ. ತಾತ ಏನು ಹೇಳಿದೆ? ಯುದ್ಧ ಅದಕ್ಕೆ ನಾನು ದೀಕ್ಷಾಬದ್ಧ. ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆ ಕಾಲಕ್ಕೆ ಸಿಕ್ಕಿದ ಬಾಳೆಹಣ್ಣಂತೆ ಸಹೋದರ. ಪಾಂಡವ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನೇ ಯಾರು? ಅಗ್ರಜ, ನಾನು ಮತ್ತು ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಪೂಜ್ಯರಾದ ದ್ರೋಣ ಭೀಷ್ಮಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೆ ಏಕಾದರ ವಿಚಾರ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶಯಿಸಿದಂತೆ ನೋಡಿದಿರಾ. ಅವನ ತಿರುಪೆ ಬುದ್ಧಿ ಎಲ್ಲಿ ತಾನೇ ಓದಿತು?
ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ, ತಿಳಿಯಿತೆ? ವಿದುರ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದವನಿಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ಧರ್ಮ ಸಭೆಗಳು ನೀವು ಚೆರಿದು ಈ ಕೌರವನ ಹೊರದೋಗೆ ನರದ ಸಭೆಗಳು ಚೆರಿದು ಈ ಕೌರವ ಉಳಿದ ಯಾದೊಡಗಿರು ಕೊಲ್ವನಿ ಖಡ್ಗದೊಳು ಯಾದೊಡಗಿರು ಕೊಲ್ವನಿ ಖಡ್ಗದೊಳು ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ಅಪ್ಪಲಿಯ ಮಗನಿ ಪರದೇಶಿ ಒಬ್ಬುಲಿಯ ಗರ್ಭವ ಭೇದಿಸುವ ತೆರದೆ ವಿದುರ. ಅಪ್ಪಲಿಯ ಮಗನೇನು ಪರದೇಶಿ ಒಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರದೆ ಕಡುವೈರಿ ಪಾಂಡವರ ಪರವಹಿಸಿ ಛಲದಕ್ಕ ಮಲ್ಲ ಗುರು ದೊರೆಯೊಂದು ವಿಸ್ತರಿಸಿ ಕಡುವೈರಿ ಪಾಂಡವ ಪರವಹಿಸಿ ಛಲದಂಕ ಮಲ್ಲ ಗುರು ದೊರೆಯ ಧಿಕ್ಕರಿಸಿ ದೊರೆಯ ಧಿಕ್ಕರಿಸಿ ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ಧರ್ಮ ಸಭೆಗಳು ನಿಂತು ಚರಿದು ಈ ಕೌರವನ ಧರ್ಮ ಸಭೆಗಳು ನಿಂತು ಚರಿದು ಈ ಕೌರವ ಮುರಿದ ಯಾದೊಡಗಿರು ಕೊಲ್ವೆನಿ ಖಡ್ಗದೊಳು ವಿದುರ ಯಾದೊಡಗಿರು ಕೊಲ್ವೆನಿ ಖಡ್ಗದೊಳು ಒದರದಿರಲು ವಿದುರ ಸದರದಿ ದುಡುಕಿ ಒದರದಿರಲು ವಿದುರ ಸದರದಿ ಒದರದಿರಲು ಸದರದಿ. ಛೇ ವಿದುರ, ಹಿರಿಯವನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನೆ ಕುಳಿತಿದ್ದರೆ ಸಹಿಸಲಾರದನ್ನು ಮಾತಾಡುತ್ತಿರುವನು. ಸಹೋದರ, ಕೂಡಲೇ ಸಭೆಯನ್ನು ಬಿಟ್ಟು ಆಚೆಗೆ ದೂಡಿಸು. ವಿದುರ, ನಮ್ಮ ಅಗ್ರಜನ ಆಜ್ಞೆಯು ಕೇಳಿಸಲಿಲ್ಲವೇ? ಸಭೆಯನ್ನು ಬಿಟ್ಟು ಮೊದಲು ಹೊರಡು, ಇಲ್ಲವಾದರೆ ಅನರ್ಥವಾಗುವುದು ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನೊಂದು ಜರಿದಾಡಿದೆಯಲ್ಲ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು.
ಮಾತನಾಡಲಿಕ್ಕೆ ಇಂತಹ ಸರ್ವೋತ್ತಮ ಬಿಲ್ಲನ ಸಹಾಯವನ್ನು ಕಳೆದುಕೊಳ್ಳುವುದೇ ಮನಸ್ಸಿಗೆ ಶಾಂತಿ ತಂದುಕೋ ವಿದುರ. ಸುಯೋಧನ, ಎಂತಹ ಆ ಕಾರ್ಯವನ್ನು ಮಾಡಿದೆ ಮಿತ್ರ. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಆತನೇನಾದರೂ ಧನುರ್ಧಾರಿಯಾಗಿ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಈ ಮೂರು ಲೋಕದಲ್ಲಿ ಜಯಿಸುವ ವೀರರು ಅವರು ಇರಲಿಲ್ಲ. ಅಂಗರಾಜ, ಇವನ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಎದುರುವಿಯ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದ್ದನು, ಅಥವಾ ಇವನ ಒಂದಲ್ಪ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರು ಏನು? ಅಲ್ಲದೆ ಈಗ ಕೇಳಿರಿ, ಆ ಕೃಷ್ಣನು ನಮ್ಮ ರಾಜ್ಯಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ಮರ್ಯಾದೆಯನ್ನೇ ಸಲ್ಲಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯನ್ನು ಬಿಟ್ಟು ಆಚೆಗೆ ಓಡಿಸಬೇಕಾಗುವುದು. ಎಚ್ಚರ ಸಹೋದರ. ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಏಕೆಂದರೆ ಆ ದಿನ ನಾನು ದ್ವಾರಕೆಗೆ ಹೋದಾಗ ಹಗಲಿನಲ್ಲೇ ನಿದ್ರೆ ಬಂದವನಂತೆ ನಟಿಸಿ ಗುರುಗಳಾದ ದ್ರೋಣಾಚಾರ್ಯರ ಪಾತ್ರದ ಮುಖೇನ ನನ್ನನ್ನು ಬಹಳವಾಗಿ ರಂಗ ಕಾಯಿಸಿ ಪ್ರವೇಶ ಮಾಡಿದಂತಹ ಕಾಂತಣ್ಣನವರಿಗೆ ಮಾಲಾರ್ಪಣೆ. ಆದ ಕಾರಣ ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಎಲ್ಲಿ ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಇದಾಗ್ರಜ ಸಿದ್ಧವಾಗಿರುವುದು. ಭೀಷ್ಮಾದ್ರಿ ಗುರುಜನರು ಎದ್ದು ನನಗೆ ನಮಸ್ಕರಿಸುತ್ತಿರುವಾಗ ಈ ದುರಹಂಕಾರಿಯಾದ ದುರ್ಯೋಧನು ಕಣ್ಣಿದ್ದು ಸಹ ನೋಡದೆ ಕುಳಿತಿರುವನು. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನಮಸ್ಕರಿಸುವಂತೆ ಮಾಡುವನು. ಜಾಗೃತಳಾಗುವ ನನ್ನ ಯೋಗಮಾಯೆ.
ದುರ್ಯೋಧನ, ಚಕ್ರವರ್ತಿಯಾದ ಭಾವ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೀನು ಬಂದದ್ದು ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿನೆಂದು ಹೆಮ್ಮೆಗೊಳ್ಳಬೇಡ. ಬಂದಿದ್ದಾಯಿತಲ್ಲ ಪಾಂಡವರ ರಾಯಭಾರಿ, ನಿನಗೆ ಸ್ತ್ರೀಯರ ನರ್ತನವೆಂದರೆ ಬಹಳ ಪ್ರೀತಿಯಲ್ಲವೇ? ಇರಬಹುದೇನು, ಇದ್ದೇ ಇದೆ. ನಿನ್ನ ಗೋಪಿಕಾಂಗನ ನರ್ತನವನ್ನು ನೋಡಿ ಬೇಸತ್ತ ನಿನಗೆ ಈ ನನ್ನ ಅರಮನೆಯ ನರ್ತನವನ್ನು ನೋಡಿ ಸಂತೋಷ ಪಡುವಂತೆ. ಕುಳಿತುಕೋ ಪಾಂಡವರ ರಾಯಭಾರಿ, ಕುಳಿತುಕೋ. ಸಹೋದರ ಅಗ್ರಜ, ನರ್ತಕಿಯನ್ನು ಬರಮಾಡು. ಯಾರಲ್ಲಿ ನರ್ತಕಿರನ್ನು ಬರಮಾಡಿ. ಬಂದಿರೋರು ಮಹಾಪ್ರಭು. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ. ರಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ. ಸೋದರ ಮಾವನ ಹಿತದಿ ಚತುರ, ಕೌರವೇಶ್ವರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಪಲ್ಲವ ಈ ಜಗಮಲ್ಲ, ಎಲ್ಲವ ಪಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ. ಕರುಣಾಳು ಕುರುಭೂಪೇಶ್ವರ, ತದಕಿನ ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ.
ನೀಲವರ್ಣ ಧಾರಿ ಈ ಚೆಲುವ ನೀಲವರ್ಣ ಧಾರಿ ಈ ಚೆಲುವ ಕೊಳಲನಾದದೆ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ನಮ್ಮ ಶ್ರೀಹರಿ ಮುರಾರಿ ಸಾಕು ನರ್ತಕಿ ಅನ್ನರ ಮನೆಯಲ್ಲಿ ಕೃಷ್ಣನ ಗುಣಗಾನ ನಡೆಯ ಕೂಡದು ಕೃಷ್ಣ ಆ ಎಲ್ಲಿ ನರ್ತಕಿ ಮತ್ತೊಮ್ಮೆ ಹೇಳಿ ಕ್ಷಮಿಸಿ ಕ್ಷಮಿಸಿ ಮಹಾಪ್ರಭು ಅಪರಾಧವಾಯಿತು ಆ, ಭೀಮನಿಗೆ ಬರು ವೈರಿ ನಮ್ಮ ಹಸ್ತಿನಪುರದುಡೆಯ ಗದಧಾರಿ ಕೃಷ್ಣನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗತಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗತಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೌ ಕರುಣಾಳು ಕುರುಭೂಪ ರಾಜೇಶ್ವರ ತದಗಿನ ತುಮಕೂರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ತಕದಿಮಿ ತಕ ಜನ ತಕದಿಮಿ ತಕ ಜನ ತಕದಿಮಿ ತಕ ಜನ ದತ್ತ ತಾಮ್ ತಕ ತಕ ಜನು ಧೀಮ್ ತಕ ತಕ ಜನು ತೋಮ್ ತಕ ತಕ ಜನು ತಾಮ್ 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 ತಧೀಮ್ ತಕ ಜನು ತಧೀಮ್ ತಕ ಜನು ದಿನ ತರಗಡ ತಾಮ್ 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 ತಕದಿಮಿ ತಕ ಜನು ತಕದಿಮಿ ತಕ ಜನ ತಗದ್ರದಾಮ್ 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 ತಕದಿಮಿ ತಕ ಜನು ತಕದಿಮಿ ತಕ ಜನ ತರಗಡದೈ 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 ತಕದಿಮಿ ತಕ ಜನು ತರಗಡದಾಮ್ 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 ತಕದಿಮಿ ತಕ ಜನು ತರಗಡದೈ 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 ತಕದಿಮಿ ತಕ ಜನು ತರಗಡದಾಮ್ ತಕದಿಮಿ ತಕ ಜನು ತರಗಡದೈ ತಕದಿಮಿ ತಕ ಜನು ತಕದಿಮಿ ತಕ ಜನು ತರಗಡ 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 ತಕದಿಮಿ ತಕ ಜನು ತಕದಿಮಿ ತಕ ಜನು ತರಗಡ 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 ಧಾಮ್ ತರಗಡ 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 ಧಾಮ್ ತರಗಡ 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 ದೈ ತರಗಡ ಧಾಮ್ ತರಗಡ ದೈ ತರಗಡ ಧಾಮ್ ತರಗಡ
ತರಗಡದೈ ತರಗಡದಾಂ ತರಗಡದೈ ತಗದಿ ಮೆದಕ ಜಂಡ ದತ್ತಿ ಮೆದಕ ಜಂಡ ಮೆದಕ ಜಂಡ ಮೆದಕ ಜಂಡ ದತ್ತೈ ಜಂಡ ದತ್ತೈ ಜಂಡ ದತ್ತೈ ಜಂಡ ದತ್ತೈ ತಳಂಗ ರಂಗ ತದಗಿಂಡ ರಂಗ ದತ್ತೈ ದಿತ್ತೈ ತಗದಿ ಮೆದಕ ಜಂಡ ಮೆದಕ ಜಂಡ ತಳಂಗ ರಂಗ ತದಗಿಂಡ ರಂಗ ದತ್ತೈ ಮೆದಕ ಜಂಡ ಮೆದಕ ಜಂಡ ಸಚ್ಚಂ ತಗದಂ ತಗಿಡದಂ ತದಗಿಂಡತ 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 ಸಚ್ಚಂ ತಗದಂ ತಗಿಡದಂ ತದಗಿಂಡತ 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 ಸಚ್ಚಂ ತಗದಂ ತಗಿಡದಂ ತದಗಿಂಡತ 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 ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂ ರಾಜೇಶ್ವರ 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 ಸಹೋದರ ಅಗ್ರಜ, ನಾರ್ತಕಿಯರಿಗೆ ಬಹುಮಾನವನ್ನು ಕಟ್ಟುಕೊಳ್ಳಲು ಸಂತರಾಗಿ ಕಾರ್ಯಕ್ರಮ ಮುಗಿದ ನಂತರ ಕೊಡುವ ಅಗ್ರಜ. ಅರಮನೆಯಲ್ಲಿ ಕೊಡದಾಗುವುದು. ಉಂಗ್ರ ಬಿಸ್ಕೊಡ ನರ್ತಕಿ ಹಾಗೂ ವಾದ್ಯಗಾರರಿಗೂ ಬಹುಮಾನ ಯಾರಲ್ಲಿ ನಮ್ಮ ನರ್ತಕಿಯರಿಗೆ ಮುತ್ತು ರತ್ನ ವಜ್ರ ಸಹೋದರ ಅಗ್ರಜ, ತಗೋ ಈ ವಜ್ರದ ಉಂಗರವನ್ನು ಕೊಟ್ಟು ಕಳಿಸುವಂತನಾಗು. ಅವರ ಅರಮನೆಯಲ್ಲಿ ಕೊಡದಾಗುವುದು. ಶಾಸನ ಸಭೆಯಲ್ಲಿ ಕೃಷ್ಣ, ನೀನು ಬಂದ ಸಮಾಚಾರವನ್ನು ಮುಂದುವರಿಸು. ಬೇಡ 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 ಕೈ ಕೊಡು ಕೈ ಕೊಡು ಕೈ ಕೊಡು ತೆಗೆದು ಬಿಡು ಮತ್ತೆ ತೆಗಿ ತೆಗಿ ದಪ್ಪ ದಪ್ಪ ಸ್ಕ್ಯಾನರ್ ಏ ತೆಗಿ ದಪ್ಪ ತೆಗಿ ನಿಧಾನ 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 ತೆಗಿ ಬೇಡ ಇದು ಕೃಷ್ಣ, ಈಗ ಹೇಳು, ನೀನು ಬಂದ ಸಮಾಚಾರವೇನು? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳು ನೋಡಿಕೊಂಡು ನೀನು ಸಮ್ಮತಿಸೋದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಬೇಕೆಂದು ಬಂದಿರುವೆ. ಮುಖ್ಯವಾದ ವಿಚಾರ ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ಯಾವುದಾದರೂ ಹೇಳು, ಸಂತೋಷವಾಗಿ ಕೇಳುತ್ತೇನೆ. ರಾಜ್ಯದ ವಿಚಾರವಿಲ್ಲದರೆ ಇಲ್ಲಿಗೆ ನಾನು ಬರುತ್ತಿರಲಿಲ್ಲವಲ್ಲ ದುರ್ಯೋಧನ. ರಾಜಸ್ವ ಅರ್ಹಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ನಿರ್ಣಯಿಸಲ್ಪಡಬೇಕಾದ್ರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ನೀವು ಗಮನಿಸಿ ಅನುಗ್ರಹಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತೊರೆದು ನೀವು ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನೀವು ಮಾಡದಿದ್ದರೆ ಮುಂದೆ ಆಗಬಹುದಂತ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿದ್ದೀರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ಎಂಬುದಂತದ್ದು ತಿಳಿಯಿರಿ. ಶಾಂತಿ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯ್ವಿರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಧರ್ಮನಿಷ್ಠರು, ಸತ್ಯವಂತರು ಆದ ಪಾಂಡವರು ತಮ್ಮ ವನವಾಸ ಜ್ಞಾತವಾಸಿಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ,
ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲವೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪರಣ, ಅಗ್ರಜ ಇಂಥ ಮಹಾಪಾಪಗಳನ್ನು ಮನಸಿ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಪೂಜ್ಯ ಭೀಷ್ಮ ಪಿತಾಮಹರೇ, ನೀವು ಹಿಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಸ್ವೇಚ್ಛಾಚಾರಿಯಾಗಿ ಬಿಟ್ಟಂತೆ ಮುಂದೆಯೂ ಬಿಡುವೆ, ಆದರೆ ಅಪಾರವಾದ ದುಃಖಕ್ಕೆ ಈಡಾಗುವೆ. ಕಣ್ಣೀರು ಕಾಲಿಬಾಯಿಗಳು ಹರಿಯಲು ಅವಕಾಶ ಮಾಡಿಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಆ ಮಕ್ಕಳು ಆಟೋಪಪಾಠಗಳನ್ನ ತಮ್ಮ ತೊಡೆಯ ಮೇಲೆಯೇ ಕಳೆದಿರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಾನು ಸಹ ಪ್ರಾರ್ಥಿಸುತ್ತೇನೆ. ಪ್ರಾಜ್ಞರಾದ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಇನ್ನು ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸಹ ಸೇರಿದೆ. ದುರ್ಯೋಧನ, ಪಿತಾಮಹ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಬೇಡ ಈ ಕದನ ಸುಯೋಧನ, ಬೇಡವೀ ಕದನ ಸುಯೋಧನ, ಬೇಡವೀ ಕದನ. ಭಜನ ಹರಣ ವಂಶನಾಶನ ಸುಯೋಧನ, ಭಜನ ಹರಣ ವಂಶನಾಶನ, ಬೇಡವೀ ಕದನ ಸುಯೋಧನ, ಬೇಡವೀ ಕದನ. ಬೇಡವೀ ಕದನ ಸುಯೋಧನ, ಬೇಡವೀ ಕದನ. ಸುಯೋಧನ ಭರತಿಗಾಂಡಿ ಪುರುಷ ನಯನ ಸುಯೋಧನ, ಬಾಬಾ, ಭರತಿಗಾಂಡಿ ಪುರುಷ ನಯನ, ಬೇಡವೀ ಕದನ ಸುಯೋಧನ, ಬೇಡವೀ ಕದನ, ಬೇಡವೀ ಕದನ. ಸಭಾಸದರೇ, ಶ್ರೀಕೃಷ್ಣನ ಪರಮಾತ್ಮನು ನಿಮ್ಮ ಮುಂದೆ ವಿಚಾರಿಸಿದ ರಾಜ್ಯವಾರವು ನೀವೆಲ್ಲರೂ ಕೇಳಿದ್ರಲ್ಲವೇ? ಅದರಂತೆ ನಡೆಯುವುದೆಂದು ನಾನು ನಂಬಿದ್ದೇನೆ. ಶಾಂತಿ ಸಂದನರ ಈ ಸುಸಮಯವನ್ನು ವ್ಯರ್ಥಗೊಳಿಸುವುದು ಮುಂದೆ ಅಮೃತವು ವಿಷವಾಗುವುದು. ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವ ವೇಲಲ್ಲವೇ? ಸುಯೋಧನ, ಯಾರು? ವಿದುರ ಚಿಕ್ಕಪ್ಪನವರು. ಓಹೋ, ಉಪದೇಶ ಮಾಡಿದ್ರು ನೀನು ಒಬ್ಬನೋ? ನಡಲಿ ನಿನ್ನ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯಾರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಹಠದಿಂದ ಇದನ್ನು ಕಳೆದುಕೊಳ್ಳಬೇಡ. ನೀನೀಗ ಯೌವನ ಮತದಿಂದ ಗರ್ವಿತನಾಗಿರುವೆ. ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದರೂ ಹೇಳುವೆನು, ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಸಂಧಿಗೆ ಇದು ಸುಸಮಯ. ಹಠದಿಂದ ಇದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲಿ ಏಕೆ? ಕೃಷ್ಣನಿಗಾಗಲಿ ಅಥವಾ ಪಿತಾಮಹಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಾಣುವುದೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಂಚಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ತ್ಯಾಗಿನಿಯಾಗಿಯೇ ಮುಗಿಸಿದಿ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡ ಬುದ್ಧಿ ನಾನಲ್ಲ. ಇದು ಕ್ಷುದ್ರ ಶಕ್ತಿನ ರಕ್ತ, ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ. ಕೃಷ್ಣ, ದುರ್ಯೋಧನ, ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ
ನನ್ನೊಡನೆ ಹೋರಾಡಿ ಯುದ್ಧ ಮಾಡಿ ಗೆದ್ದು ಪಡೆಯಲಿ. ಕೃಷ್ಣ, ಯುದ್ಧ ಮಾಡಲು ಕೈಲಾಗದಿದ್ದರೆ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ಎಲ್ಲ ಮಾಯಾವಿ, ದುರಹಂಕಾರದ, ಎಲ್ಲ ಕಪಟಿ, ದುರಾಶಯದ, ಎಲ್ಲ ವಂಚಕ, ದುರಾಭಿಮಾನದ, ಎಲ್ಲ ಕೃಷ್ಣ, ದುರಾಲೋಚನೆ. ವಿಚಾರ ಮಾಡೋ ಕೃಷ್ಣ. ಸಾಕು ನಿನ್ನ ವಾಕಟತ್ವ. ನಾನಿದನ್ನು ಮೊದಲೇ ಬಲ್ಲೆನು. ಏನಂದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಭಿಮಾನದ ದುರಾಲೋಚನೆಯೇ. ಭಲೆ ಭಲೆ, ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ ಕೇಳು ಕೃಷ್ಣ, ಈ ಕೌರವನು ಸದ್ಯ ಬಡಿಯಬೇಕೆಂದನಲ್ಲವೇ ಆ ನಿನ್ನ ದಡಿಗ ಭೀಮ, ಅದು ದುರಗ್ರಹ. ಲೋಕೈಕ ವೀರನಾದ ಈ ನನ್ನ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಎಡಿ ಪಾರ್ಥ, ಅದು ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ಥಿರವನ್ನು ಬೆಳೆಸಿದ್ರಲ್ಲವೇ ಆ ಏಡಿ ಪಾಂಡವರು, ಅದು ಅದು ದುಸ್ಸಾವಾಸ. ಈ ದುರ್ಯೋಧನ ದುಸ್ಸಾಹಸರ ಪುಡಿಗೈದು ಈ ಭರತ ಖಂಡದಲ್ಲಿ ತಮ್ಮ ಜೊತೆಪತಿ ಹಾಕಿ ಎತ್ತಿ ಹಾರಿಸಬೇಕೆಂದರಲ್ಲವೇ ಆ ನಿನ್ನ ಏಡಿ ಪಾಂಡವರು, ಅದು ಅದು ದುರಾಲೋಚನೆ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವವರಲ್ಲಿ ಆ ನಿನ್ನ ಏಡಿ ಪಾಂಡವರು, ಅದು ಅದು ದುರಾಭಿಮಾನ. ಹೇ ಎಚ್ಚೇನು ಎಚ್ಚೇನು, ನೀವು ಯಾರೇ ಏನೇ ಹೇಳಿದರು ಈ ಕೌರವ ನಿರ್ಧಾರ ಚಲಿಸುವುದೆಲ್ಲ, ಚಲಿಸಲಾಗದು. ಸುಮ್ಮನ ಕಂಠ ಶೋಷಣೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಮೊದಲು ನೀನು ಬಂದ ಮಾರ್ಗವನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು, ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ನಮ್ಮ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುತ್ತಿರುವುದು. ಇಡಿಂಬ ಕೀಚಾದಿಗಳನ್ನು ಸಂಹರಿಸಿದ 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ನಮ್ಮ ಭೀಮಸೇನ ಪರಾಕ್ರಮವು ಈ ಲೋಕವೇ ಹೊಗಳುತ್ತಿರುವುದು. ಅದರ ಅನುಭವವು ನಿನಗೂ ಕೂಡ ಇರುವುದು. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು, ಇವರು ಮಹಾ ಮೇಧಾವಿಗಳು. ನಿಧಾನವಾಗಿ ಆಲೋಚಿಸುವ ಕೌರವೇಶ್ವರ. ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವಲ್ಲವೇ ಕೃಷ್ಣ? ಧರ್ಮರಾಯನು ಕೈಯಲಾಗದ ಏಡಿ, ಸಾಧ್ವಿಯಂತೆ ವೇಷವನ್ನು ಧರಿಸಿ 3 ಲೋಕವನ್ನು ವಂಚಿಸುತ್ತಿರುವ ನಯವಂಚಕ ಕೃಷ್ಣ. ಇನ್ನು ಹೊಟ್ಟೆ ಬಾಕ ಭೀಮ ಬಂಡಿ ಅನ್ನವನ್ನು ತಿಂದು ಇಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನು, ಅದನ್ನು ಓಡಿದವರ್ಯಾರು? ಒಂದು ವೇಳೆ ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದ ಮಾತ್ರ. ಇಂಥ ಕೊಲೆಪಾತಕ ರುದ್ರಾಂಶ ಸಂಭೂತನಂತೆ 1000 ಅನುಬಲವುಳ್ಳವನು. ಇನ್ನು ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ಸ್ತ್ರೀಯರಿಗೆ ತಕತೈ 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 ಎಂದು ನಾಟ್ಯವನ್ನು ಕಲಿಸಿದ ನಪಂಸಕ. ಅವನ ಪ್ರಕ್ರಮವು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಕಣ್ಣು ತೆರೆಯದ ಕುಂಡಿ ಬಲಕಾದ ನಕುಲ ಸಹದೇವರುಗಳು, ಅವರುಗಳ ಪರಾಕ್ರಮವು ನಿನಗೆ ಅತಿಶಯ. ಕೃಷ್ಣ, ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ಹೇಳುವೆನು ನಮ್ಮವರ ಪರಾಕ್ರಮವನ್ನು ಕೇಳು. ಈ ಭರತ ಖಂಡವನ್ನೇ ಸುಸಾಮರ್ಥ ಆಳುತ್ತಿರುವ ನಾನು ನಿನ್ನ ದಡಿಗ ಭೀಮನನ್ನು ಸೀಳಿ ಬಿಸಾಡಲು ಸಿದ್ಧನಾಗಿರುವ ಈ ನನ್ನ ತಮ್ಮ ದುಶ್ಯಾಸನ ನಿನ್ನ ಏಡಿ ಪಾರ್ಥನ ತಲೆಯನ್ನು ತೆಗೆಯಲು ಕಾಲು ಇಷ್ಟು ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ವೀರ ಕರ್ಣ, ಇನ್ನು ನಿನ್ನ ಸಮಯಕ್ಕೆ ಸಂಜೀವಿನಿ ಅಂತಿರುವ ನಿನ್ನ ತಂತ್ರಕ್ಕೆ ಪ್ರತಿತಂತ್ರವನ್ನು ಹುಡುಕುವ ಈ ನನ್ನ ಸೋದರ ಮಾವ ಶಕುನಿ, ಇನ್ನು ಮಹಾಪರಾಕ್ರಮಶಾಲಿಯಾದ ಸಿಂಧುರಾಜ, ಇನ್ನು ಗುರು ಪಾಂಡವರಿಗೆ ಅಸ್ತ್ರ ಶಿಕ್ಷಣ ಕಲಿಸಿಕೊಟ್ಟ ಭೀಷ್ಮಾಚಾರ್ಯರು, ಇವರೇನಾದರೂ ಧನುದ್ದಾರೆಯಾಗಿ ನಿಂತಿದ್ದಾದರೆ ಈ ಅವರ ಪರಾಕ್ರಮವು ಈ 3 ಲೋಕದಲ್ಲಿ ಅವರನ್ನು ಗೆಲ್ಲುವ ವೀರರು ಯಾರೂ ಇಲ್ಲ. ಕೃಷ್ಣ, ಈಗ ಹೇಳು, ಇಂತಹ ಅತೀರಥ ಮಹಾರಥರ ಮುಂದೆ ಆ ನಿನ್ನ ಪಾಂಡವರು
ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಎಂತಹ ಯುದ್ಧದ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಸುಮ್ಮನೆ ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಸಿಂಧುರಾಜ ಪಾಂಡವರಿಗೆ ಸೂಜಿಯ ಬರಷ್ಟು ಜಾಗವನ್ನು ಕೊಡಲಾಗುವುದು. ಅವರು ಹಿಂದೆ ಮಾಡಿದ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ಹಿಂಡಿ ಬಿಡುವಷ್ಟು ಕೋಪ ಬರುವುದು. ಕೃಷ್ಣ, ಇದು ಗೋಪಿಕಾಂಗ್ರಿಯರ ನಂದನವಲ್ಲ. ಇಲ್ಲಿ ತಿನ್ನಲು ಹಾಲು ಬೆಣ್ಣೆ ಇಲ್ಲ. ನಾವೇನು ಕೈ ಕೊಟ್ಟು ಕುಳಿತುಕೊಂಡಿಲ್ಲವೋ ಗೋಪಾಲ, ಇದು ಭೀಕರ ಮೃತ್ಯುಮಂದಿರ. ನೀನು ಬಂದ ದಾರಿಯನ್ನೇ ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ದುರ್ಯೋಧನನ ದುಶ್ಯಾಸನನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ಹಾಗೆ ಎದ್ದಿರದ ಹೊರತು ಈ ರಾಧೆಯರಿಗೆ ಮುಷ್ಟಾನ್ನ ಉರಿಸುವುದಿಲ್ಲ. ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೇ ಇಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ತನವನಾಮ ಈ ನನ್ನ ಸ್ವಾಮಿಗಾಗಿ ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಗಣಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಎಂದಿಗೂ ಒಪ್ಪುವುದಿಲ್ಲ. ಕರ್ಣ, ನೀನು ಅವರಂತೆ ಮಾತನಾಡ್ತಿರುವೆ. ಅರ್ಜುನ ಮೇಲಿನ ವೈದಿಕ ವೈರತ್ವಕ್ಕೆ ಕುರುಕುಲವನ್ನು ಧ್ವಂಸ ಮಾಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಧರ್ಮ ನನ್ನದು ಕೃಷ್ಣ. ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿಹ ನಿನಗೆ ದಾತನಾರೋ ಹಿತವಾ
ವೈಯಕ್ತಿಕ ವಿಷಯಕ್ಕಾಗಿ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಎಂದಿಗೂ ಒಪ್ಪುವುದಿಲ್ಲ. ಕರ್ಣ, ಯಾದವಾಗಿನ ಗಂಟಲು ಬಿಡಿದಂತಾಯಿತು ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮದನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಜಯಿಸಿ ದುರಜ ಸಮಾನ ಶೌರ್ಯ ಸಾಧಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ಜಯಿಸಿ ವೈರವನೇ ನೀ ಕರೆಸಿಗಲಿ ಅನುಜಾತರ ಕರೆಸಿಗಲಿ ಅನುಜಾತರ ತರೆಯ ನಿಂತು ಜಾತಿ ಕೊಡೆಯಾಗುವೀರ ಕರೆಯ ನಿಂತು ಜಾತಿ ಪಡೆಯಾಗುವೀರ ಭೈರವನೇ ನೀಗಿ ಸೈರಣೆಯ ತಾಳೆ ದುರ್ಯೋಧನ ಕೃಷ್ಣ ಭೈರವನೇ ನೀಗಿ ಸೈರಣೆಯ ತಾಳೆ ಬಾಳೈ ಬರ ಧರ್ಮ ನಿರ್ಗತ ಗುಣ ಚರಿತ ಕರುಣ ಭರ್ಮ ಮರಗುಣ ಯುಗದಿಸಿ ಕೊರೆ ಬಾಳೈ ಬರ ಧರ್ಮ ನಿರ್ಗತ ಗುಣ ಚರಿತ ಕರುಣ ಭರ್ಮ ಮರಗುಣ ಯುಗದಿಸಿ ಕೊರೆ ಭಾರತ ಭೂಮಿ ಜಯಿಸಿ ಸಮಾನ ಶೌರ್ಯ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ಜಯಿಸಿ ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ನಿನ್ನ ಸಹೋದರರು, ಇವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಮಾತೃಭೂಮಿಯನ್ನು, ಈ ಕುರುಕುಲವನ್ನು ಧ್ವಂಸ ಮಾಡುವೆ ಏಕೆ? ಪಾಂಡುರಾಜರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆ ಹೊರತಾಗಿ ಮತ್ತೇನು ಬೇಡವು? ಯೋಚಿಸು, ಇದು ಅತ್ಯಂತ ಮಹತ್ವವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪಾಯಾಸದಿಂದ ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ಬಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾದರಾಗಿ ಬಂದು ನಿನ್ನನ್ನು ಆಲಂಗಿಸಿರುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರಿರುವುದು. ಪಾಂಡುನಂದರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವಲೋಕದಲ್ಲಿ ಅಪ್ರತಿಮೆನಿಸುವಿ. ಮಾನವ ಲೋಕವು ಆದರ್ಶ ನರಪತಿ ಎಂದು ನಿನ್ನ ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳುತ್ತಾರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯ ಯದುಪತಿ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿಯೋ? ನಿಮ್ಮಗಳ ಸಲುವಾಗಿ. ಮುಂದೆ ಒದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷೆ ಪ್ರದಾನ ಮಾಡುವವರೇಶ್ವರ. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪಿ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು, ಆ ನಿನ್ನ ಪಾಂಡವರಿಗೆ ಭಿಕ್ಷಾರಿಕೆ ಯೋಗ್ಯವಾದ ಜೀವನ. ಕ್ಷಾತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ. ದುರ್ಯೋಧನ, ಕ್ಷಾತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ರೂಢಿ
ಕೇಳು ಅವರಂತೂ ದೀನ ರನಿಬರೈ ಮೋಡತನವಿದಲ್ಲವೇ ಸಂಧಿಯ ಭಯಕ್ಕೆ. ಕೃಷ್ಣ, ದುರ್ಯೋಧನ, ಮೋಡತನವಿದಲ್ಲವೇ ಸಂಧಿಯ ಭಯಕ್ಕೆ ಅರಿತು ಏನಿದೆಲ್ಲವಾ ಅರಿತು ಏನಿದಲ್ಲವ ಬ್ರೋತಿ ಮೂಡಿದೆಯ ಮುಕುಂದ. ಕೃಷ್ಣ, ಪಾಂಡವರು, ನಿನ್ನ ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ಆಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಈ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಹಿಂದೆ ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ತುಂಬಿದ ರಾಜಸಭೆಯಲ್ಲಿ ಸಹೋದರ ಪತ್ನಿಯನ್ನು ಸೆಳೆದಂದು ನೀ ಮಾಡಿದ ಅವಾಚ್ಯಪರಾಧವು ಅನಂತ ಕಾಲವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದೆಂದು ನೆನಪಿನಲ್ಲಿಡು. ವರ್ಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತೆಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಶ್ರೇಯಸ್ಸು ಕೀರ್ತಿಯು ಎಂದಿಗೂ ಲಭಿಸದು. ನಿಧಾನವಾಗಿ ಆಲೋಚಿಸ ಕೌರವೇಶ್ವರ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿದರೆ ಹೋಗಲಿ, ಎಲ್ಲವೂ ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸುತ್ತೆ. ಇದೇನು ಗೋಪಿಕಾಶ್ರೀಯರ ಬೆಣ್ಣೆ ಮುದ್ದಿಯಲ್ಲವೋ ಗೋಪಾಲ. ಕುರುವೀರರಿಂದ ರಚಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಗಮಲ್ಲ. ಇದನ್ನು ಚೆನ್ನಾಗಿ ತಿಳಿದರು. ಹೋಗಲಿ, ಇಂದ್ರಪ್ರಸ್ಥಾದ 5 ಊರುಗಳನ್ನಾದರೂ ಕೊಡು, ಆ ಪಾಂಡವರು ಅದರಿಂದಲೇ ಸಂತೃಪ್ತರಾಗುವರು. ಕೃಷ್ಣ, 5 ಊರುಗಳೇಕಿ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ, ಬೇಕಾದರೆ ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ಎಲ್ಲಿ ಆದರೂ ತಿರುದು ಜೀವಿಸಲಿ. ನಮ್ಮ ಭೀಮಸೇನಾದರೂ ಮಹಾವರಟನು, ಅವನೇನಾದರೂ ಕೆರಡಿ ನಿಂತರೆ ನಿಮ್ಮ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ. ಏನಂದೆ ಕೃಷ್ಣ? ಎಲ್ಲಿ ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನಾದರೂ ಮಹಾವರಟನು, ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ ಅಂತ ಕೇಳಿದನು. ಭೀಮನಿಗೆ ಒಂದು ಊರು, ಆ ಭಂಡ ಭೀಮನಿಗೆ ಒಂದು ಊರು, ಆ ನನ್ನ ಕರುವೈರಿ ಭಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಏನೋ ನಿನ್ನ ಭ್ರಮೆ. ಕಟ್ಟ ಕಡೆಯದಾಗಿ ಕೆಟ್ಟರೂ ಸರಿಯೇ ಕಾಡಿಗಟ್ಟಲೇಬೇಕೆಂದು ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ನಿನ್ನ ಪಾಂಡವರ ತತಿ ಪಾಂಚಾಲಿ ಅಂದೇ ತೊಟ್ಟೆನು ಕೃಷ್ಣ. ಈ ಛಲವ ಭೂತ ಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ರಣರಂಗಕ್ಕೆ ನೆತ್ತರೂ ಸರಿಯೇ. ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯ ರಕ್ತದ ಮಡಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಈ ದುರ್ಯೋಧನ ಮಾಸನ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬೇಡ, ನೆಲವನ್ನು ಕೊಡೆ. ಕೆಟ್ಟರೂ ಸರಿಯ ಯೋಧಗಳದ ಬೆಟ್ಟು ಕೊಡಬೇಕು ಭೂಮಿಯನ. ಕೆಟ್ಟರೂ ಸರಿಯ ಯೋಧಗಳದ
ಕಡೆಯ ನಿರ್ಧಾರ ಬೇಡ್ವೆ. ಪಾಂಡವರಿಗೆ ಸಮಭಾಗವ ಕೊಡಿಸಿ ಈ ಪಟ್ಟ ಕ್ಷಮ ಸಾರ್ಥಕವಾಗದೆ ಪಾಂಡವರಿಗೆ ಸಮಭಾಗವ ಕೊಡಿಸಿ ಈ ಪಟ್ಟ ಕ್ಷಮ ಸಾರ್ಥಕವಾಗ ಬಂದದೋರಿಯನ್ನನುಸರಿಸಿ ನಿರ್ಗಮಿಸಲು ನಿಸ್ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನಿಸ್ಸಜ್ಜಾಗಿರುವೆ. ಅಲ್ಲವೇ ಮಾಧವ, ಈಗಿರುವಲ್ಲಿ ಸಂತಾನಕ್ಕಾಗಿ ಬಂದ ಅತಿಥಿ ಕಥೆಯಳೆಂದು ಸಂತರಿಸದಿರುವಾಗ ಸಂತಾನಕ್ಕಾಗಿ ಬಂದ ಅತಿಥಿಯ ಕಥೆಯಳೆಂದು ಸಂತರಿಸದಿರುವ ಕಡೆಯ ನಿರ್ಧಾರ ಬೇಡ್ವೆ. ಜಡಮತಿ ಪಾಂಡವರೊಳಗೆ ಕಡೆಯ ನಿರ್ಧಾರ ಬೇಡ್ವೆ. ಕಡೆಯ ನಿರ್ಧಾರ ಬೇಡ್ವೆ. ಕಡೆಯ ನಿರ್ಧಾರ ಬೇಡ್ವೆ. ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಈ ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ನಿನ್ನ ಮಾಯಾ ನಾಟಕನು ಬಲ್ಲ, ಈ ಚಲದಂಕ ಬಲ್ಲ. ಕೃಷ್ಣ, ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಆಕಾಶವನ್ನು, ಮತ್ತೊಂದು ಅಡಿಯಿಂದ ಭೂತಾಯಿಯನ್ನು, 3ನೇ ಅಡಿಯಿಂದ ಆ ಬಲಿಚಕ್ರವರ್ತಿಯ ತಲೆ ಮೇಕೆ ಇಕ್ಕಿ ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು. 3 ಅಡಿ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಗತಿಯೇ ಹಾಗಾದ ಮೇಲೆ ನಾನೇನಾದರೂ ಮೈ ಮರೆತು ಒಂದು ಊರನ್ನು ಕೊಟ್ಟಿದ್ದೆ, ಆದರೆ ನನ್ನ ಗತಿ ಹೇಗಾಗಬಹುದೆಂದು ನಾನು ಚೆನ್ನಾಗಿ ಬಲ್ಲೆ. ಕೃಷ್ಣ, ಒಂದು ಊರೇಕೆ, ಒಂದು ಊರಿನಲ್ಲಿ 1 ಗೋಪಾದಷ್ಟು ಭೂಮಿಯಲ್ಲಿ 1 ಮುಳ್ಳು ಮುರಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಹೊರಟು ಹೋಗೋ ಕಪಟಿ. ಅದಕ್ಕೆಂತೂ ಒದರುವೆ, ಅದೇ ಮಾತ ಬದಲುವೆ. ಅದಕ್ಕೆಂತೂ ಒದರುವೆ, ಅದೇ ಮಾತ ಬದಲುವೆ. ಕುಲಗೀನ ಕುಲವ ಮರೆತಯ್ಯ ಪುರದೊಳು ಕಡಿಯದೆ ಬಿಡುವೆನು. ಕುಲಗೀನ ಕುಲವ ಮರೆತಯ್ಯ ಪುರದೊಳು ಕಡಿಯದೆ ಕದನ ತೊಡಗಿನ ಮತವನ್ನಡಗಿವ. ಕದನ ತೊಡಗಿನ ಮತವನ್ನಡಗಿವ. ಚತುರ್ಗರರಿ ಮರುಳೆ ಮಂದ ಮತಿಯಂತೆ ಮುಂದರಿಯದೆ. ಅಂಥ ಮತಿಯಂತೆ ಮುಂದರಿಯದೆ ತುಂಗವ ಕೊಡುವೆ. ಸುಯೋಧನ ತುಂಗವ ಕೊಡುವೆ. ಕರುಣ ಸೈತೆ ಈ ಅಮೋಘ ಅದೇ ಕೊಲ್ಲ. ಕರುಣ ಸೈತೆ ಈ ಅಮೋಘ ಸೈರಿಸಬಲ್ಲವರ ಸುಯೋಧನ ಸೈರಿಸಬಲ್ಲವರ. ಪರಮ ಪುರುಷ ಎನ್ನುವ ಬಿರುದನು. ಎಲ್ಲಾ ಕೃಷ್ಣ, ದುರ್ಯೋಧನ ಪರಮ ಪುರುಷ ಎನ್ನುವ ಬಿರುದನು ಹೊಡವಿಯು ಹೊಡಗಿಪೆ ಕೆಡುಕನೆ. ಪರಮ ಪುರುಷ ಎನ್ನುವ ಬಿರುದನು ಹೊಡವಿಯು ಹೊಡಗಿಪೆ ಕೆಡುಕನೆ. ಕತಿ ಬೇಡೈ ಸುಯೋಧನ ತೋರಿ ಗಣ ಸೈರಣೆ ಸೈರಣೆ ಸೈರಣೆ. ಕೊನೆಗೂ ನನ್ನ ಮಾತನ್ನು ಪುರಸ್ಕರಿಸಿದೆಯಾ ಕುರುಕುಲದ ಕಳಂಕ ಸ್ವರೂಪನೇ? ತಿರಸ್ಕರಿಸಲಾಗದ ಸಂದೇಶವನ್ನು
ತಿರಸ್ಕರಿಸುವುದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ. ಗೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ಎಷ್ಟು ಹೊತ್ತದಿಂದ ಸಹಿಸಬಲ್ಲೆ? ಅಗ್ರಜ ಸಹೋದರ, ಆತ್ಮನೆನಿಪ ಪಾಂಡು ಸುತರ ಮದವ ಮುರಿವೆ ನೇಕ್ಷಣ ಕೃಷ್ಣ. ದುಶ್ಯಾಸನ, ಆತ್ಮನೆನಿಪ ಪಾಂಡು ಸುತರ ಮದವ ಮುರಿವೆ ನೇಕ್ಷಣ ಮದವ ಮುರಿವೆ ನೇಕ್ಷಣ ಮದವ ಮುರಿವೆ ನೇಕ್ಷಣ ಕೃಷ್ಣ. ಅಖಂಡ ಸಮರದೋ ಶಿಖಂಡಿ ಮಾತನ. ಅಖಂಡ ಸಮರದೋ ಶಿಖಂಡಿ ಮಾತನ. ಅಖಂಡ ಶೌರ್ಯ ವೀರ ಚಿರವದಳಿವೆ. ಅಖಂಡ ಶೌರ್ಯ ಧೈರ್ಯ ಚಿರವದಳಿವೆ. ಆತ್ಮನೆನಿಪ ಪಾಂಡು ಸುತರ ಮದವ ಮುರಿವೆ ನೇಕ್ಷಣ ಮದವ ಮುರಿವೆ ನೇಕ್ಷಣ. ಅಗ್ರಜ, ಸಹೋದರ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ಕೇಳುತ್ತಿರುವರು? ಸಮಯ ದೊರೆತರೆ ಯಾವ ದ್ರೋಹ ಚಿಂತನೆಗೂ ಎದುರತಕ್ಕವರಲ್ಲ. ನಡೆ ಅಗ್ರಜ, ನಾವು ಇಲ್ಲಿ ಒಂದು ಕ್ಷಣವೂ ಇರಲಾಗದು. ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗುವ. ಕುರುವೃದ್ಧರೇ, ನೀವು ಈ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ತಾನೇ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಈಗಿಂದೀಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡುನಂದನೊಡನೆ ಶಾಂತಿ ಸಂತಾನಗಳಿಗೆ ಪ್ರಯತ್ನಿಸಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಂದು ಗ್ರಾಮವನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದೆಂದು ಶಾಸ್ತ್ರಗಳೇ ಹೇಳುವು. ಅನೈಚ್ಛಿಕವಾದ ಯುದ್ಧದಿಂದ ಪವಿತ್ರವಾದ ವೀರ ರಕ್ತ ಚೆಲ್ಲಲೇಕೆ? ಪ್ರಳಯಾವರ್ತದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವುದಾದರೆ ನಾನು ಹೇಳಿದಂತೆ ನೀವು ಮಾಡಿರಿ. ಕುಮಾರನಲ್ಲಿ ಯಾರಲ್ಲಿ? ದುರ್ಯೋಧನ ಬರಿ ಮಾಡಿ ಆಗಬಹುದು ತಾಯಿ. ನನ್ನನ್ನು ಕರೆದವರು ಅಮ್ಮ. ನಾನು ಪುತ್ರ ಅಮ್ಮ. ದುರ್ಯೋಧನ. ಅಮ್ಮ. ಮಾತೆಯ ಮಾತನು ಲಾಲಿಸು ವೀರ. ಮಾತೆಯ ಮಾತನು ಲಾಲಿಸು ವೀರ. ಧರ್ಮದಿ ರಾಜ್ಯವ ಆಳಲಿಸುವರ. ಧರ್ಮದಿ ರಾಜ್ಯವ
ಏಕೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ಓ ಅಂತೀರಿ. ನಾನು ನಿನ್ನ ತಾಯಿ, ಅಗಣ್ಯ ರಥೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಂಬನಿಯು ಭೂಮಿಗೆ ಬಿದ್ದರು ನನ್ನ ಎದೆಯ ರಕ್ತವೇ ನಷ್ಟವಾಯಿತೆಂದು ಭಾವಿಸುತ್ತಿದ್ದೇನೆ. ದುರ್ಯೋಧನ, ಅಮ್ಮ, ಆಕಾಶಕ್ಕೆ ಅಂತರವಿರುವುದು, ಸಾಗರವು ಒತ್ತುವುದು, ನಕ್ಷತ್ರಗಳ ಎಣಿಕೆಯೂ ಇರುವುದು. ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವನ ಹೃದಯದ ಕೌಸ್ತುಭ ರತ್ನ, ಭಾವನಾ ಸಂಬಂಧದಿಂದ ಹುಟ್ಟಿದ ಅಮೃತ. ಅಬೋಧ ಬಾಲಕನಂತೆ ಆ ರತ್ನವನ್ನು ಒಡೆಯಬೇಡ ಕುಮಾರ. ಪಾನ ಪ್ರಮತ್ತನಾದ ಪಾಷಂಡನಂತೆ ಆ ಅಮೃತವನ್ನು ಭೂಮಿಗೆ ಚೆಲ್ಲಬೇಡ ಮಗನೇ. ನನ್ನ ಮಾತನ್ನು ಕೇಳು. ಚತುರ್ದಶ ಭುವನದಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ಪಾಂಡವರನ್ನು ಸಂಧಿಗೆ ಸಮ್ಮತಿಸು, ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನ ಜನಿಸಿ ನಾನು ಕ್ಷತ್ರಿಯ ಧರ್ಮವನ್ನು ತಿಳಿಸಲಿ. ಎಲ್ಲ ತಾಯಿ ಇಲ್ಲ, ಈ ಜಗತ್ತೇ ಪ್ರತಿಭಟಿಸಿದರು ಈ ದುರ್ಯೋಧನ ಮಾತ್ರ ಧರ್ಮಚ್ಯುತನಾಗುವುದಿಲ್ಲ. ದುರ್ಯೋಧನ, ಪಾಂಡವರು 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 ಆ ಪಾಂಡವರು ಮಾಡಿದ ಧರ್ಮ ಸಮ್ಮತವೇ ಆಗಿದ್ದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಅಮ್ಮ, ಆ ಪಾಂಡವರ ಮೇಲೆ ನನಗೇನು ದ್ವೇಷವಿಲ್ಲ ತಾಯಿ. ಆ ದಿನ ರಾಜಸಭೆಯಲ್ಲಿ ಕೇವಲ ಒಂದು ಹೆಣ್ಣಿನ ಮಾನವನು ರಕ್ಷಿಸಲಾಗದ ರಣೇಡಿಗಳು ಈ ಹಸ್ತಿನಾವತಿ ಸಾಮ್ರಾಜ್ಯವನ್ನು ಆಳಬಲ್ಲ. ಇಲ್ಲ ತಾಯಿ, ಇಲ್ಲ. ವಾಸುದೇವ, ಇನ್ನೂ ಇಲ್ಲೇ ಇರುವೆಯ? ಇದು ನನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಕುಮಾರ, ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಅಪಾನದಲ್ಲಿ, ರಥಿಕರ ವೀರಘೋಷದಲ್ಲಿ. ತಿಳಿದಿರೋ ಮೂಢ. ಅಮ್ಮ, ನನಗಿನ್ನು ಸಮಯವಿಲ್ಲ ತಾಯಿ, ನಾನಿನ್ನು ಬರುವೆನು. ದುರ್ಯೋಧನ, ಸಮಯವಿಲ್ಲ. ಅಧರ್ಮ ಸುರೇಂದ್ರ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲಿರುವುದು. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವೇ ಬೆನ್ನಟ್ಟು ಬರುತ್ತಿರುವಾಗ ಇನ್ನು ಮನುಷ್ಯನಿಗೆ ಸಮಯವೆಲ್ಲಿರುವುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹದಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶ ಹೊಂದುವೆ, ಸಂಗಡ ಈ ಕುರುಕುಲವೇ ನಾಶ ಹೊಂದುವುದು. ಅನರ್ಥವಾಯ್ತು, ಅನರ್ಥವಾಯ್ತು. ವಾಸುದೇವ, ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರೋರು. ಏನು ಅಸಂಭವ? ನಾನು ದೂತನನ್ನು ಬಂಧಿಸುವುದು ಅಸಂಭವ, ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ಪರಮಾತ್ಮ, ರಾಜಮರ್ಷಿ, ವೇಣುಗೋಪಾಲ, ತಂದೆ, ನರನು ಸುರನು ರಾಜಮರ್ಷಿ, ನರನು ಸುರನು ನೀನೆ ದೇವ, ವರವು ವರವು ನಿನ್ನ ಪ್ರಭಾವ.
ಚರಣವನ್ನೇ ಮುಟ್ಟಿ ಬೇಡುವೆನು, ಈ ಸ್ಥಾನದಿಂದ ಕೂಡಲೇ ತ್ಯಾಗ ಮಾಡು. ಹೇಳು ಹೇಳ್ತಾರೆ. ದುರ್ಯೋಧನ ಎದುರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸಾದಿ ಶಿಶುಪಾಲಾದ ದಾನವರನ್ನು ಲೀಲಾ ಮಾತ್ರದ ಸದೆಬಡಿದ ಈ ಕೃಷ್ಣನು ಒಬ್ಬ ದರ್ಭಾಂಧ ದುರ್ಯೋಧನಿಗೆ ಭೀತನಾಗಲಿ? ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪಾಂಶ ಆವರ್ತದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರ ನಕ್ಷತ್ರಗಳು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುವರು. ಕೋಟಿ ಕೋಟಿ ದುರ್ಯೋಧನ ಗತಪ್ರಾಣರಾಗಿ ಈ ಭೂಮಿಯಲ್ಲಿ ಉರುಳಾಡುವರು. ಇಂತಹ ನಾನು ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲಿ ರಾಜಮಹಿಷಿ? ಎಂದಿಗೂ ಸಾಧ್ಯವಿಲ್ಲದ. ಭಯವಲ್ಲ ಪ್ರಭು, ಭಯವಲ್ಲ. ದಾನವ ವಿಜಯ ಅಧಿಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ. ನಾನು ಭಯಕ್ಕಾಗಿ ಹೇಳ್ತೇನೆ ವಾಸುದೇವ. ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರ ಪುತ್ರನ ಕೈಯಿಂದ. ಪರಮಾತ್ಮ ಧರೆಯ ಬಂಧುವು ನೀನಾಗಿರುವೆ, ಧರೆಯ ಬಂಧುವು ನೀನಾಗಿರುವೆ, ದೀನರ ಕಾಯದೆ ಏತಿಗಿರುವೆ, ಸಕಲ ವಿಚಾರ ತಿಳಿದು ತರವೆ, ಸಕಲ ವಿಚಾರ ತಿಳಿದು ತರವೆ, ಮಾಯಾ ಮೋಹಕನೇ ನಿಧರ ನಿಧರ ರಾಜಮಹಿಷಿ, ಭಾನುಕುಲೇಶ ಏ ಜಗದೀಶ, ಭಾನುಕುಲೇಶ ಏ ಜಗದೀಶ, ಭಜಿ ಪರಮನದ ಪಾಪ ವಿನಾಶ, ಭಜಿ ಪರಮನದ ಪಾಪ ವಿನಾಶ, ದುರಿತಗಳನ್ನಿಸುವ ದೊರೆ ಮಾಂತೇಶ, ದುರಿತಗಳನ್ನಿಸುವ ದೊರೆ ಮಾಂತೇಶ, ನಂಬಿಕೆ ನೀನೆ ಹರಿನುಡಿ ದ್ವೇಷ, ಕರೆಯೊಳು ನೀನೆ ಅಭಯ ಪ್ರದಾತ. ರಾಜಮಹಿಷಿ, ಜಗದಳು ನೀನೆ ಅಭಯ ಪ್ರದಾತ, ಮಾಯಾ ಮೋಹಕನೇ ನಿಧರ ದುರಿತಹರ ದೇವ ಪರಮಾತ್ಮ ನಿನ್ನ ಚರಣವನ್ನು ಮುಟ್ಟಿ ಬೇಡಿದೆ. ಹೇಳು ರಾಜಮಹಿಷಿ. ಇಂದು ನಾನು ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಶೆಯಿಂದ ಬಂದನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆಸೆಯಿಂದ ಬಂದು ನಿರಾಸನಾಗಿ ಹಿಂದಿರುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ನಿನ್ನ ಸಲುವಾಗಿ ನಾನಿಂದ ಪಲಾಯನ ಮಾಡುವೆನು. ಇನ್ನಲ್ಲಿ ಪಲಾಯನ ನಿಲ್ಲುವ ಚಕ, ಇವನನ್ನು ಹಗ್ಗದಿಂದ ಬಂಧಿಸಿರಿ. ಮದಾಂಧರ ನನ್ನನ್ನು ಬಂಧಿಸಿವರ? ಉರಿ ಬಿಸಿಲಿನ ತಾಪಕ್ಕೆ
ಶರಣದಿಯು ಬಂದುವುದೇ ನರಿಮಾಲ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ ಸುರಿವ ಸೋನೆಯ ಮಳೆಗೆ ಕಾರ್ಗಿಚ್ಚು ಹರಿಯುವುದೇ ಬಿರುಗಾಳಿ ಬಡಿದಗೆ ಗಿರಿಶಿಖರಗಳು ಚಲಿಸುವುದೇ ನಾಂ ಧರಿಸಿರುವ ಈ ಚಕ್ರವಂಬಿಡೆ ಇನ್ನಂತ ಶತಕೋಟಿ ದುರ್ಯೋಧನರ ಸಿರಗಳಂ ತೆರೆಯುವಾಗ ಏನೆಗೆ ಭಯ ಉಂಟೆ ಮರುಳೇ ಮರುಳೇ ನನ್ನನ್ನು ಬಂಧಿಸಿವೆ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸಿದೆಯಾ ದುರ್ಯೋಧನ ವ್ಯರ್ಥ ಇದು ನಿನ್ನಿಂದ ಆಗತಕ್ಕದ್ದಲ್ಲ ಈ ಬೆದರಿಕೆ ಮಾತಿನಿಂದ ಯಾವ ಪ್ರಯೋಜನವಿಲ್ಲ. ಕಟ್ಟಿರಿ ಬೇಗ ಅಂಗರಾಜ ಮಾವ ಸಹೋದರ ಬಂಧಿಸುವಂತರಾಗಿ. ಕೃಷ್ಣನನ್ನು ಜಾಗೃತರಾಗ ನನ್ನ ಯೋಗ ಮಾಯೆ ಈಗ ನನ್ನನ್ನು ಬಂಧಿಸಿರಿ. ಮಾಯೆ ಮಾಯೆ